ಎಸ್, ಗ್ಲೋಬಲ್ ಸ್ಟಾರ್ ಯಶ್ ಎಂಟ್ರಿಗೆ ಬಾಕ್ಸ್ ಆಫೀಸ್ ಪಕ್ಕಾ ಶೇಕ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ಆದರೆ ಪ್ರೇಕ್ಷಕರನ್ನ ಮೆಚ್ಚಿಸೋದರಲ್ಲಿ ಟಾಕ್ಸಿಕ್ ತಂಡ ಎಡವಿದೆ ಅಂತಲೇ ಹೇಳ್ಬೋದು. ಆದರೆ ರಾಯನ ಪಾತ್ರಕ್ಕೆ ಯಶ್ 100% ಜೀವ ತುಂಬಿದ್ದಾರೆ. ಯಶ್ ಆ್ಯಕ್ಟಿಂಗ್ಗೆ ಜಗತ್ತೇ ಫಿದಾ ಆಗಿದೆ. ಆದರೆ RCB ಗೆದ್ದಷ್ಟೇ ಖುಷಿಯಲ್ಲಿದ್ದ ಫ್ಯಾನ್ಸ್ಗೆ ಸಿನಿಮಾ ಮುಗಿದ ಮೇಲೆ ಸಿಕ್ಕಿದ್ದು ಏನು? ಬಾಕ್ಸ್ ಆಫೀಸ್ನಲ್ಲೇನು ಟಾಕ್ಸಿಕ್ ಫುಲ್ ಗೇನ್ ಮಾಡ್ತಿದೆ. ಆದರೆ ಥಿಯೇಟರ್ನಿಂದ ಹೊರಬಂದ ಪ್ರೇಕ್ಷಕನಿಗೆ ಮಾತ್ರ ಫುಲ್ ನಿರಾಸೆ ತಂದಿದೆ. ಪ್ರೇಕ್ಷಕ ದೇವರುಗಳು ಟಾಕ್ಸಿಕ್ ಸಿನಿಮಾಗೆ ಎಷ್ಟು ರೇಟಿಂಗ್ ಕೊಟ್ಟಿದ್ದಾರೆ ಆ ಬಗ್ಗೆ ನೋಡೋಣ ಬನ್ನಿ. ಹೌಸ್ ಸ್ಕ್ರೀನ್ ಮೇಲೆ ಯಶ್ ಕಣ್ಣು ಕಾಣಿಸ್ತಾ ಇದ್ದಂತೆ ಥಿಯೇಟರ್ ನಲ್ಲಿ ಕಿವಿಯಷ್ಟೇ ಅಲ್ಲ, ಯಶ್ ಕೊಟ್ಟಿರೋ ಬಾಡಿ ಲ್ಯಾಂಗ್ವೇಜ್, ಆ ಸ್ಟೈಲ್, ಆ ಕಣ್ಣಿನ ನೋಟ, ಅಬ್ಬಬ್ಬಾ, ಫ್ಯಾನ್ಸ್ಗಂತೂ ಕಣ್ಣಿಗೆ ಹಬ್ಬವೋ ಹಬ್ಬ. ನಿಜ, ಯಶ್ ಆನ್ ಸ್ಕ್ರೀನ್ ಬಂದ್ರೆ ಸಾಕು ಮೈ ಕೈ ರೋಮಾಂಚನಗೊಳ್ಳುತ್ತೆ. ಆ ಮಾಸ್ ಡೈಲಾಗ್ ಡೆಲಿವರಿ, ಸ್ಟೈಲಿಶ್ ನಡೆಗೆ, ರಗಡ್ ಲುಕ್ ನಲ್ಲಿ ಯಶ್ 100% ಅಲ್ಲ 200% ಸ್ಕೋಪ್ ತಗೊಂಡಿದ್ದಾರೆ. ಅದಕ್ಕೆ ಅಲ್ವೇ ಪ್ರೇಕ್ಷಕರು ಯಶ್ಗೆ ಕೊಟ್ಟಿರೋದು ಫುಲ್ ಮಾರ್ಕ್ಸ್. ನಯೇಂದ್ರ, ಐ ಲವ್ ಯು. ಸೂಪರ್ ಬ್ರೋ. ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿದೆ ಇಲ್ದಿರ ನಂಗೆ ಇಂಡಿಯನ್ ಸಿನಿಮಾ ಅಂತ ಬಂದು ನೋಡಿದ್ರೆ ಫಿಲಮ್ ಅಲ್ಲಿ ತುಂಬಾ ಆಕ್ಚುಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. 200 crores ಡೇ ಒನ್ ಪಕ್ಕ. ಸೂಪರ್ ಆಗಿದೆ. ಯಶ್ ಅವರು ಈ ಥರ ಮಾಡ್ತಾರೆ ಈ ಥರ ನೆಗೆಟಿವ್ ಥಾಟ್ ಎಲ್ಲ ಮಾಡ್ತಾರಲ್ಲ, ಆ ಥಾಟ್ ಎಲ್ಲ ಬಿಟ್ಬಿಡಿ. ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ ಗ್ರೋ, ಪ್ಯಾನ್ ಇಂಡಿಯಾ ಸ್ಟಾರು ಈ ಥರ ಬಂದು ಇನ್ನೊಂದ್ಸರಿ ಸೂಪರ್ ಮೂವಿ ಮಾತ್ರ ಸಖತ್ತಾಗಿದೆ. 100 days ಪಕ್ಕ 2000 ಕೋಟಿ ಹೊಡಿ. ಯಶ್ ಆಕ್ಟಿಂಗ್ಗೆ ಯಾವ ಆಸ್ಕರ್ ಕೊಟ್ಟರು ಸಾಲಲ್ಲ. ಆಕ್ಟಿಂಗ್ ಅಂದ್ರೆ ನೀವು ನೋಡಿ ಗೊತ್ತಾಗುತ್ತೆ. ಯಶ್ ನಟನೆಗೆ ಪ್ರೇಕ್ಷಕರು 5 ಸ್ಟಾರ್ಗಳನ್ನ ನೀಡಿದ್ದಾರೆ. ರಾಯ ಕಾಣಿಸಿಕೊಂಡಾಗಲೆಲ್ಲ ಫ್ರೇಮ್ ರಿಚ್ ಆಗಿರುತ್ತೆ. ಅಷ್ಟೇ ಅಲ್ಲ, ಅಬ್ಬರ ಕೂಡ ಎದ್ದು ಕಾಣುತ್ತೆ. ಟಾಕ್ಸಿಕ್ ಚಿತ್ರದಲ್ಲಿ ರಾಯ ಪಾತ್ರದಲ್ಲಿ ಯಶ್ ಕಾಣಿಸಿಕೊಂಡಿದ್ದಾರೆ. ಇಡೀ ಗೋವಾ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗೋದಕ್ಕೆ ಹೊರಟಿರೋ ನಾಯಕನ ಪಾತ್ರಕ್ಕೆ ಯಶ್ ಜೀವ ತುಂಬಿದ್ದಾರೆ. ಕಟ್ಟು ಮಸ್ತಾದ ದೇಹ, ಹುರಿಗಟ್ಟಿದ ಮೀಸೆ, ಸ್ಪೆಷಲ್ ಹೇರ್ ಸ್ಟೈಲ್ ನಲ್ಲಿ ಯೌವನದ ರಾಯ ಆಗಿ ಯಶ್ ಹೆಣ್ಮಕ್ಕಳ ಮನಸ್ಸು ಕದಿಯುತ್ತಾರೆ. ಇನ್ನು ಮಧ್ಯವಯಸ್ಕ ರಾಯ ಆಗಿ ಕೊಂಚ ಉದ್ದ ಕೂದಲು ಬಿಟ್ಟಿರುವ ಯಶ್ ವಯಸ್ಸಾದಾಗ ರಾಯ ಆಗಿ ಮುಖದ ಮೇಲೆ ನೆರಿಗೆ, ಬಿಳಿ ಕೂದಲು, ಬಿಳಿ ಗಡ್ಡದಲ್ಲೂ ಕಾಣಿಸಿಕೊಂಡಿದ್ದಾರೆ. ಇಂಡಿಯನ್ ಸ್ಟೈಲ್ ಕಾ ಬಾಪ ರಾಕಿಂಗ್ ಸ್ಟಾರ್ ಯಶ್. ಮೂವಿ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಅಲ್ಲೂ ಡಬಲ್ ಆ್ಯಕ್ಟಿಂಗ್ ಅಂತ ಅನ್ಕೋತಾರೆ. ಲಾಸ್ಟ್ ಫೈನಲ್ ಆಗಿ ಟ್ವಿಸ್ಟ್ ಇಟ್ಟಿದಾರಲ್ಲ, ಸಖತ್ತಾಗಿದೆ. ಬಂದು ಸಿನಿಮಾ ನೋಡಿ, ಆ ಟ್ವಿಸ್ಟ್ ಏನಂತ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಎಲ್ಲರಿಗೂ ಟೀಸರ್ ನೋಡಿದ ತಕ್ಷಣ ಹಂಗಿದೆ ಹಿಂಗಿದೆ ಅನ್ಕೊಂಡು ಇದು ಮಾಡಿರ್ತಾರೆ. ಸಿನಿಮಾ ನೋಡಿ ಪ್ರತಿಯೊಬ್ಬರು ಅವಾಗಲೇ ಸಖತ್ತಾಗಿ ಹೈಲೈಟ್ ಆಗೋದು ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ, ರಾಯ ಮಗ ಟಿಕೆಟ್ ಪಾತ್ರಕ್ಕೂ ಯಶ್ ಬಣ್ಣ ಹಚ್ಚಿದ್ದಾರೆ. ಔಟ್ ಅಂಡ್ ಯಂಗ್ ಲುಕ್ ನಲ್ಲಿ ಕಾಣಿಸಿಕೊಂಡಿರುವ ಯಶ್ ಎನರ್ಜಿ ಬೇರೆಯದ್ದೇ ಲೆವೆಲ್ ಇದೆ. ರಾಯನಿಗೆ ಒಂಥರ ಮ್ಯಾನರಿಸಂ, ಟಿಕೆಟ್ಗೆ ಇನ್ನೊಂಥರ ಮ್ಯಾನರಿಸಂ ಕೊಟ್ಟು 2 ಪಾತ್ರಕ್ಕೂ ಯಶ್ ನ್ಯಾಯ ಒದಗಿದ್ದಾರೆ. ಟಾಕ್ಸಿಕ್ ಸಿನಿಮಾದಲ್ಲಿ ರಾಯನಾಗಿ ರಾಕಿಂಗ್ ಸ್ಟಾರ್ ಯಶ್ ನೀಡಿದ ಪರ್ಫಾರ್ಮೆನ್ಸ್ಗೆ ಇಡೀ ಪ್ರೇಕ್ಷಕ ಪ್ರಭು 5 ಸ್ಟಾರ್ ಕೊಟ್ಟು ಜೈಕಾರ ಹಾಕುತ್ತಿದ್ದಾರೆ. ಇದು ಬರೀ ನಟನೆಯಲ್ಲ, ಇಡೀ ಗೋವಾ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗೋದಕ್ಕೆ ಹೊರಟಿರೋ ಅಪ್ರತಿಮ ನಾಯಕನ ಪಾತ್ರಕ್ಕೆ ಯಶ್ ಸಂಪೂರ್ಣವಾಗಿ ಜೀವ ತುಂಬಿದ್ದಾರೆ. ಯಶ್ ಅಂದರೆ ಬರೀ ಮಾಸ್ ಅಷ್ಟೇ ಅಲ್ಲ, ಕ್ಲಾಸ್ ಪ್ರೇಕ್ಷಕರನ್ನು ಕಟ್ಟಿ ಹಾಕುವ ಜಾದೂಗಾರ. ಟಾಕ್ಸಿಕ್ ನಲ್ಲಿ ಯೌವನದ ರಾಯನಾಗಿ ಯಶ್ ಬರುವ ಪ್ರತಿಯೊಂದು ಸೀನ್ ಕೂಡ ಯುವ ಜನತೆಗೆ ಹಬ್ಬ. ಕೇವಲ ರಾಯ ಅಷ್ಟೇ ಅಲ್ಲ, ರಾಯನ ಮಗ ಟಿಕೆಟ್ ಪಾತ್ರಕ್ಕೂ ಯಶ್ ತಾನೇ ಬಣ್ಣ ಹಚ್ಚಿ ರಂಜಿಸಿದ್ದಾರೆ. ಔಟ್ ಅಂಡ್ ಯಂಗ್ ಲುಕ್ ನಲ್ಲಿ ಕಾಣಿಸಿಕೊಂಡಿರುವ ಯಶ್ ಎನರ್ಜಿ ಪಾತ್ರದಲ್ಲಿ ಸಂಪೂರ್ಣವಾಗಿ ಬೇರೆಯದ್ದೇ ಲೆವೆಲ್ ನಲ್ಲಿದೆ. ರಾಯನಿಗೆ ಒಂಥರ ಶಾಂತ, ರೌದ್ರ ಮ್ಯಾನರಿಸಂ ನೀಡಿದ್ರೆ, ಟಿಕೆಟ್ ಪಾತ್ರಕ್ಕೆ ಹೈ ವೋಲ್ಟೇಜ್, ಚುರುಕಾದ ಮತ್ತೊಂದು ಮಾದರಿಯ ಮ್ಯಾನರಿಸಂ ಕೊಟ್ಟು 2 ಪಾತ್ರಗಳಿಗೂ ಯಶ್ ಸಂಪೂರ್ಣ ನ್ಯಾಯ ಒದಗಿಸಿದ್ದಾರೆ. ಆದ್ರೆ ಕೇವಲ ಹೀರೋ ಸ್ವ್ಯಾಗ್ ಒಂದೇ ಸಿನಿಮಾನ ಗೆಲ್ಲಿಸೋಕೆ ಸಾಧ್ಯನಾ? ಇಲ್ಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು. ಯಶ್ಗಾಗಿ ಥಿಯೇಟರ್ಗೆ ಬಂದ ಪ್ರೇಕ್ಷಕನಿಗೆ ಕಥೆಯ ವಿಚಾರದಲ್ಲಿ ಸಿಕ್ಕಿದ್ದು ಏಟಿನ ಮೇಲೆ ಏಟು. ರಾಯನಾಗಿ ಯಶ್ ತನ್ನ ಸೈನ್ಯವನ್ನ ಗೆಲ್ಲಿಸಿದ್ದಾರೆ. ಆದ್ರೆ ನಿರ್ದೇಶನ ಮತ್ತು ಕಥೆಯ ಯುದ್ಧದಲ್ಲಿ ಟಾಕ್ಸಿಕ್ ಸ್ವಲ್ಪ ಸೋತಿದೆ. ಅಭಿಮಾನಿಗಳಿಗೆ ಯಶ್ ನೋಡಿ ಖುಷಿಯಾಗಿದ್ದರೂ ಸಿನಿಮಾದ ಕತೆ ನೋಡಿ ಬೇಸರವಾಗಿದೆ. ಈ ಸಲ ಯುದ್ಧ ಆಗ್ಲಿಲ್ಲ ಅಂತಿದ್ದಾರೆ ಪ್ರೇಕ್ಷಕರು. ಎಸ್, ಡೈರೆಕ್ಟರ್ ವಿಷನ್ ಏನ್ ದೊಡ್ಡದಿತ್ತು, ಆದರೆ ಸ್ಕ್ರೀನ್ ಪ್ಲೇನಲ್ಲಿ ಆ ಗ್ರಿಪ್ ಎಲ್ಲ ಮಿಸ್ ಆಗಿದೆ. ಇಂಟರ್ವಲ್ನಲ್ಲಿ ಬರೀ ಬಿಲ್ಡಪ್ಗಳಲ್ಲೇ ಕಳೆದೋಗಿದೆ. ಈಗ ಯುದ್ಧ ಶುರುವಾಗುತ್ತೆ, ಆಗ ಧಮಾಕ ಆಗುತ್ತೆ ಅಂತ ಕಾದಿದ್ದ ಜನರಿಗೆ ಸಿಕ್ಕಿದ್ದು ಬರೀ ನಿರಾಸೆ. ಕಥೆಯಲ್ಲಿ ಎಮೋಷನ್ ಇಲ್ಲ, ಮಾಸ್ ಸೀನ್ಗಳಲ್ಲಿ ಪಂಚ್ ಇಲ್ಲ.
ಹೈಪ್ ಕೊಟ್ಟಷ್ಟು ದೊಡ್ಡ ಮಟ್ಟದ ಯುದ್ಧ ಸ್ಕ್ರೀನ್ ಮೇಲೆ ನಡೆಯಲೇ ಇಲ್ಲ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಏನು ಅನ್ನೋದನ್ನು ನೋಡೋಣ ಮತ್ತೊಂದು ಬ್ರೇಕ್ನ ನಂತರ.